ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಈಗ ಮುಖ್ಯಾಂಶಗಳು. ನಾನು ಅನಕ್ಷರಸ್ಥನಾಗಿದ್ದೆ, ಆದರೆ ಮಕ್ಕಳು ಭವಿಷ್ಯದಲ್ಲಿ ಉತ್ತಮ ಸಾಧನೆ ಮಾಡಬೇಕು, ದೇಶಕ್ಕೆ ಕೀರ್ತಿ ಇರಬೇಕು. ಹಾರೇಕಳ ಹಾಜಪ್ಪ ಅಭಿಮತ. ಪ್ರತಿಯೊಬ್ಬರು ತಮ್ಮ ಜವಾಬ್ದಾರಿಯಿಂದ ಕಡ್ಡಾಯವಾಗಿ ಮತದಾನದ ಹಕ್ಕನ್ನು ಚಲಾಯಿಸಿ, ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷೆ ಹೇಮಾವತಿ ಕರೆ. ಜನವರಿ 26ರಂದು ಹಾಸನದಲ್ಲಿ ಸಂವಿಧಾನ ಸನ್ಮಾನ ಕಾರ್ಯಕ್ರಮ, ಶಾಸಕ ಸಿಮೆಂಟ್ ಮಂಜು ಪ್ರಕಟಣೆ. ವಿದ್ಯಾವಂತರು, ಶಿಕ್ಷಿತರ ಮಧ್ಯೆ ಇರುವ ಮಕ್ಕಳು ಭವಿಷ್ಯದಲ್ಲಿ ಉತ್ತಮ ಸಾಧನೆ ಮಾಡಬೇಕು. ಅದಕ್ಕೆ ಬೇಕಾದ ಎಲ್ಲ ಅವಕಾಶ ನಮಗಿದೆ ಅಂತ ಶಿಕ್ಷಣ ಸಂತ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಹರೇಕಳ ಹಾಜಬ್ಬ ಹೇಳಿದರು. ನಗರದ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಜನಮಿತ್ರ ಆಯೋಜಿಸಿರುವ 2 ದಿನಗಳ ಎಕ್ಸ್ಪೋಗೆ ಇಂದು ಬೆಳಗ್ಗೆ ಚಾಲನೆ ನೀಡಿ ಮಾತನಾಡಿದರು. ನಾನು ಯಾವುದೇ ಸೌಲಭ್ಯ ಇಲ್ಲದ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವನು. ನನಗೆ ಅಕ್ಷರ ಜ್ಞಾನ ಇಲ್ಲ. 1972ರ ದಶಕದಿಂದಲೂ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಬಸ್ ನಿಲ್ದಾಣದಲ್ಲಿ ಕಿತ್ತಲೆ ಹಣ್ಣು ಮಾರುತ್ತಿರುವ ನನಗೆ ಅದೊಂದು ದಿನ ಇಂಗ್ಲಿಷ್ ಗೊತ್ತಿಲ್ಲದೆ ಆದ ಮುಜುಗರದಿಂದ ಶಾಲೆ ತೆರೆದು ನನ್ನೂರಿನ ಮಕ್ಕಳಿಗೆ ಅಕ್ಷರ ಕಲಿಸಬೇಕೆಂಬ ಸಂಕಲ್ಪ ಮಾಡಿದೆ. ನನ್ನ ಪ್ರಯತ್ನ ಹಾಲಿ ವಿಧಾನಸಭಾ ಅಧ್ಯಕ್ಷ UT ಖಾದರ್ ಅವರ ತಂದೆ ಮೊದಲಾದವರ ಸಹಕಾರದಿಂದ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ನಂತರ ಇದೀಗ ಕಾಲೇಜು ಶಿಕ್ಷಣ ಆರಂಭಿಸಬೇಕೆಂಬ ಆಸೆ ಇದೆ. ಈಗಿನ ಮಕ್ಕಳಿಗೆ ಎಲ್ಲ ರೀತಿಯ ಸೌಲಭ್ಯ ಇದ್ದೂ ಕೂಡ ಸಾಧನೆ ಮಾಡೋಕೆ ಒಳ್ಳೆಯ ಅವಕಾಶವಿದ್ದು ಕೂಡ ಅದನ್ನು ಮಾಡಿ ತೋರಿಸಿ ಅಂತ ಕಿವಿ ಮಾತು ಹೇಳಿದರು. ಶುರು ಮಾಡಿದ ಪತ್ರಿಕೆ ನನ್ನನ್ನು ಕನ್ನಡ ಪಬ್ಬದ ಉತ್ಸವ ವ್ಯಕ್ತಿ ಮಾಡಿದರೆ ನನ್ನ ಹೇಳಿಕೆ ಈ ಸಂದರ್ಭದಲ್ಲಿ ಅರೆಕಳ ಬಿಟ್ಟು ಹಾಸನ ಡಿಸ್ಟಿಕೆಯಲ್ಲಿ ಕನ್ನಡ ಪತ್ರಿಕೆ ಉತ್ಸವ ವ್ಯಕ್ತಿ ಮಾಡಿದ ಪತ್ರಿಕೆಯನ್ನು ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ನನ್ನನ್ನು ತಂದಿದ್ರು. ಈ ಪತ್ರಿಕೆದ ಮಾಧ್ಯಮ ತಂದರು. ಈ ಸಂದರ್ಭದಲ್ಲಿ ವೇದಿಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ನಂತರ ಕನ್ನಡ ಪಬ್ಬದಲ್ಲಿ ನನ್ನ ಬಾಲ ಹೈಲೈಟ್ ಮಾಡಿದ್ರು. ಇವತ್ತಿಗೆ ನನ್ನನ್ನು ಈ ಮಟ್ಟಕ್ಕೆ ನನ್ನ ಕನ್ನಡ ಪತ್ರಿಕೆ ಮಾಡಿದ್ದನ್ನು ನಾನು ಎಂತೂ ಕೂಡ ಕನಸುಕೊಂಡಿಲ್ಲ. ಅದರ ಕಾರಣ ಇವತ್ತು ಈ ಹಾಸನ ಡಿಸ್ಟಿಕ್ ನನ್ನನ್ನು ಈ ಪತ್ರಿಕೆಯ ಮಾಧ್ಯಮ ತಂದು ಈ ಹಂತಕ್ಕೆ ಮುಟ್ಟಿದ್ದ ಎಲ್ಲ ಈ ನನ್ನ ಸ್ನೇಹಿತರಿಗೂ ನಾನು ಈ ಸಂದರ್ಭದಲ್ಲಿ ಇಲ್ಲಿ ಕೂಡ ಈ ಕನ್ನಡ ಪತ್ರಿಕೆ ಒಲಿಯಲಿ ಇವತ್ತು ನನ್ನ ಕೈಯಲ್ಲಿ ನನ್ನ ಅಷ್ಟು ದೂರ ತಂದಿದೆ ಈ ಪರಿಸ್ಥಿತಿ ಕಳೆದರೆ ಮತ್ತೆ ಒಂದು ಹೇಳ್ತಾನೆ, ಇದು ಎಲ್ಲ ಮುಂದೆ ಆಯಿತು. ನನಗೆ ಆ ಸಾಲ ಭೇಟಿ ಕನ್ನಡ ಪಬ್ಬದಲ್ಲಿ ನನಗೆ 1 ಲಕ್ಷ 1.5 ಲಕ್ಷ ಮುಟ್ಟ ಸಹಾಯ ಆ ಸಹಾಯ ಸಿಕ್ಕಿ ಕನ್ನಡ ಬ್ಯಾಂಕ್ ಹಣತೆಗಿಷ್ಟ ಬಂದರು. ಕನ್ನಡ ಪಬ್ಬದ ಆಡಿಟರ್ ಕೂಡ ಬಂದರು. ಎದುರಲ್ಲೇ ಕೂತಿದ್ದಾರೆ ನನ್ನ ಕನ್ನಡ ಪಬ್ಬದಲ್ಲಿ ನನ್ನ ಬಡೆ ಬಂದರು. ಆಗ ಬದಲಾವಣೆಗೆ ಆದ. ಆದರೆ ಹೆಸರ ಆರ್ವಯಲ್ಲಿ ರಾಜ್ಯಪಾಲರ ಕೊಟ್ಟ ಚಾಕುಟದಲ್ಲಿ ರಮೇಶ್ ಠಾಕೂರ್ ಅವಕಾಶ ಸಿಕ್ತು. ಫಸ್ಟಿಗೆ 2008ರಲ್ಲಿ CNA ಬ್ಯಾಂಡ್ ಒಂದು ರಿಲಯನ್ಸ್ ಒಂದು ನನಗೆ ಸನ್ಮಾನ 5 ಲಕ್ಷ ಕೊಟ್ಟು ಅದನ್ನು ಕೊಂಡು ಕನ್ನಡ ನಾನು ಶಾಲೆ ಜಮೀನು ಜೊತೆ. ಆದರೆ 2000 ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ, ಇದೊಂದು ಅದ್ಭುತ ಕಾರ್ಯಕ್ರಮ. ಇಂಥ ಎಕ್ಸ್ಪೋಗಳನ್ನು ಬೆಂಗಳೂರು, ಮೈಸೂರು ಕಡೆ ನೋಡ್ತಿದ್ದೆವು. ಇದೀಗ ನಮ್ಮ ಹಾಸನದಲ್ಲಿ ಆಗಿರುವುದು ಹೆಮ್ಮೆಯ ವಿಚಾರ. ಇದನ್ನು ಆಯೋಜನೆ ಮಾಡಿರುವ ಜನಮಿತ್ರ ಬಳಗಕ್ಕೆ ಧನ್ಯವಾದ ಹೇಳಿದರು. ಬೇರೆ ಬೇರೆ ಕಡೆಗಳಿಂದಲೂ ಶಿಕ್ಷಣ ಸಂಸ್ಥೆಗಳು ಬಂದಿವೆ. ಇದರಿಂದ ಓದುವ ಮಕ್ಕಳಿಗೆ ಅನುಕೂಲ ಆಗಲಿದೆ. ಜನಮಿತ್ರ ಸುದ್ದಿ ಜೊತೆಗೆ ಸಮಾಜ ಸೇವೆಯನ್ನ ಮಾಡ್ತಿದೆ. ಮುಂದಿನ ದಿನಗಳಲ್ಲಿ ಹಾಸನ ನಗರವನ್ನು ಸ್ವಚ್ಛವಾಗಿಡಲು ಎಲ್ಲರೂ ಜೊತೆಯಾಗಿ ಕೆಲಸ ಮಾಡೋಣ ಅಂತ ಹೇಳಿದರು. ಅದಕ್ಕೆಲ್ಲ ನಾವು ಹೆಮ್ಮೆ ಪಡಬೇಕು. ಜೊತೆಗೆ ನಾವು ಜನಮಿತ್ರ ಪತ್ರಿಕೆಗೆ ನಾವೆಲ್ಲ ಇವತ್ತು ಧನ್ಯವಾದಗಳನ್ನ ಹೇಳಬೇಕಾಗ್ತದೆ. ಯಾಕಂದ್ರೆ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಎಲ್ಲಿ ನೋಡ್ತಿದ್ವಿ, ಮೆಟ್ರೋಪಾಲಿಟನ್ ಸಿಟೀಸ್ ದೊಡ್ಡ ನೋಡ್ತಿದ್ವಿ, ಬೆಂಗಳೂರು, ಮೈಸೂರು ಆದ ಕಡೆ. ಆದರೆ ಇಲ್ಲಿ ನಮಗೆ ಈ ಸರಿ ಹಾಸನದಲ್ಲಿ ಬಂದಿರೋದು ತುಂಬಾ ಹೆಮ್ಮೆಯ ಸುದ್ದಿ. ಜೊತೆಗೆ ನಾನು ಈ ಒಂದು ಎಕ್ಸ್ಪೋದಲ್ಲಿ ಭಾಗಿಯಾಗ್ತಾ ಇರೋದು ನನ್ನ ಸೌಭಾಗ್ಯ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ತುಂಬಾ ಗ್ರಾಮೀಣ ಭಾಗದಲ್ಲಿ ನಮ್ಮ ಜಿಲ್ಲೆಯ ತಾಲೂಕು ಮಟ್ಟದ ಮಕ್ಕಳಿಗಾಗಿರ್ಬೋದು, ಪೋಷಕರಿಗಾಗಿರ್ಬೋದು, ಯಾವ್ಯಾವ ಶಾಲೆಗಳಲ್ಲಿ ಏನೇನು ವ್ಯವಸ್ಥೆಗಳಿದೆ, ಯಾವ್ಯಾವ ರೀತಿಯ ಹೇಳಿಕೆ ಕೊಡ್ತಾರೆ ಅನ್ನೋದನ್ನ ಗೊತ್ತಿರಲಿಲ್ಲ. ಆದರೆ ಈಗೆಲ್ಲ ಒಂದು ಸೂರಿನಡಿ ನಮ್ಮ ಜನಮಿತ್ರ ಮದನನ ಅವರು ಮಾಡಿದ್ದಾರೆ. ಅವರೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಕೊಡ್ತೀನಿ. ಜೊತೆಗೆ ಇವತ್ತು ನಾಳೆ 2 ದಿನವೂ ಈ ಒಂದು ಎಜುಕೇಶನ್ ಎಕ್ಸ್ಪೋ ಇದೆ. ಎಲ್ಲ ನಮ್ಮ ಹಾಸನ ನಗರದವರೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅರ್ಥಪೂರ್ಣವಾದಂತಹ ಒಂದು ಎಜುಕೇಶನ್ ಎಕ್ಸ್ಪೋ. ಯಾಕಂತ ಹೇಳಿದ್ರೆ ಎಲ್ಲ ಒಂದು ಸೂರಿನಡಿ ಸಿಗ್ತಾ ಇದೆ. ಹಾಗಾಗಿ ನಾವೆಲ್ಲ ಅದ್ರ ಬಗ್ಗೆ ಮಾಹಿತಿ ತಿಳಿದು ನಾವು ನಮ್ಮ ಜೊತೆಗೆ ನಮ್ಮ ಅಕ್ಕಪಕ್ಕದ ಮನೆಯವರು ಹೇಳಿ ಈ ಶಾಲೆ ಆಗಿರ್ಬೋದು, ಸುಮಾರು ಜಿಲ್ಲೆಯಿಂದ ಬಂದಿದ್ದಾರೆ, ಮಂಗಳೂರಿಂದ ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ. ಒಳ್ಳೆ ಶಾಲೆ ಕಾಲೇಜುಗಳ ತಂಡಗಳು ಇಲ್ಲಿ ಬಂದಿದೆ. ನಾವೆಲ್ಲ ಅವರಿಗೆ ಸಹ ಹೃದಯಪೂರ್ವಕ ಧನ್ಯವಾದಗಳನ್ನ ಕೇಳ್ತೀವಿ. ಯಾಕಂತೇಳಿ ನಮ್ಮ ಹಾಸನ ಜಿಲ್ಲೆ ಗುರುತಿಸಿ ಬಂದಿದ್ದಾರೆ ಅಂತ ಹೇಳ್ತಾ, ಜೊತೆಗೆ ನಾವು ಜನಮಿತ್ರ ಪ್ರಾದೇಶಿಕ ಪತ್ರಿಕೆ
ಈ ವೇಳೆ ಹಾಸನ ಅನುದಾನ ರಹಿತ ಶಾಲೆಗಳ ಆಡಳಿತ ಸಂಘದ ಅಧ್ಯಕ್ಷ ಬಿ ಶಿವರಾಮೇಗೌಡ, ಪ್ರಧಾನ ಸಂಪಾದಕ ಎಚ್.ಬಿ. ಮದನ್ಗೌಡ, ಜಿಲ್ಲಾ ಮತ್ತು ಪ್ರಾದೇಶಿಕ ಪತ್ರಿಕೆಗಳ ಸಂಪಾದಕರ ಸಂಘದ ರಾಜ್ಯಾಧ್ಯಕ್ಷ ಜೆ.ಆರ್. ಕೆಂಚೇಗೌಡ, ಹಿರಿಯ ಸಹಾಯಕ ನಿರ್ದೇಶಕರಾದ ಮೀನಾಕ್ಷಮ್ಮ, ಇದು ನಿಜಕ್ಕೂ ವಿಭಿನ್ನ ಆಲೋಚನೆ, ಮುಂದೆಯೂ ನಡೆದು ಎಲ್ಲರೂ ಲಾಭ ಪಡೆಯುವಂತಾಗಲಿ ಅಂತ ಆಶಿಸಿದರು. ವಿದ್ಯಾಸೌಧ ಶಿಕ್ಷಣ ಸಂಸ್ಥೆ ಸಂಸ್ಥಾಪಕ ಮಂಜೇಗೌಡ, ಜನಮಿತ್ರ ವ್ಯವಸ್ಥಾಪಕ ಸಂಪಾದಕ ಸಿ.ಆರ್. ನವೀನ್, ವಿಜಯ ಶಾಲೆ ಮುಖ್ಯಸ್ಥರಾದ ತಾರಾಸ್ವಾಮಿ, ಚೇತನ್ ರಾಮ್ ಮೊದಲಾದವರು ಹಾಜರಿದ್ದರು. ಪ್ರತಿಯೊಬ್ಬರು ತಮ್ಮ ಜವಾಬ್ದಾರಿ ಅರಿತು ಚುನಾವಣೆ ಸಂದರ್ಭದಲ್ಲಿ ಕಡ್ಡಾಯವಾಗಿ ಮತದಾನ ಮಾಡುವ ಮೂಲಕ ತಮ್ಮ ಹಕ್ಕು ಚಲಾಯಿಸುವಂತೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಹೇಮಾವತಿ ಅವರು ಕರೆ ನೀಡಿದ್ದಾರೆ. ಭಾರತ ಚುನಾವಣಾ ಆಯೋಗ ಜಿಲ್ಲಾಡಳಿತ ಹಾಸನ ವತಿಯಿಂದ ನಗರದ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನ ಆಡಿಟೋರಿಯಂನಲ್ಲಿ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ಮತದಾರರ ದಿನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಯುವ ಜನತೆಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಮತದಾರರ ದಿನ ಆಚರಣೆ ಮಾಡಲಾಗುತ್ತೆ. ಸಂವಿಧಾನ ನೀಡಿರುವ ಹಕ್ಕುಗಳ ಮಹತ್ವದ ಬಗ್ಗೆ ಯುವ ಜನತೆ ತಿಳುವಳಿಕೆ ಪಡೆದುಕೊಳ್ಳುವುದು ಅತ್ಯಗತ್ಯವಾಗಿದ್ದು, ಮತದಾನದ ಪ್ರಾಮುಖ್ಯತೆ ಅರಿತು ಉತ್ತಮ ವ್ಯಕ್ತಿ ಆಯ್ಕೆಗಾಗಿ ಮತ ಚಲಾಯಿಸಬೇಕು ಅಂತ ಹೇಳಿದರು. ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ ಮತಗಟ್ಟೆ ಅಧಿಕಾರಿಗಳಿಗೆ ಸನ್ಮಾನಿಸಲಾಯಿತು. ಯುವ ಮತದಾರರಿಗೆ ಗುರುತಿನ ಚೀಟಿ ವಿತರಿಸಲಾಯಿತು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಇದರ ಮಹತ್ವವನ್ನು ಈಗಾಗಲೇ ಹೇಳಿದ್ದಾರೆ. ಕಾನೂನು ಆಯೋಗ ಇದೇ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಜೆ.ಕೆ. ದಾಕ್ಷಾಯಿಣಿ, ಅಪರ ಜಿಲ್ಲಾಧಿಕಾರಿ ಕೆ.ಟಿ. ಶಾಂತಲಾ, ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಗಿರೀಶ್, ಜನವರಿ 26ರ ಭಾನುವಾರ ಸಂಜೆ 4 ಗಂಟೆ ಸುಮಾರಿಗೆ ನಗರದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಸಿಟಿಜನ್ ಫಾರ್ ಸೋಷಿಯಲ್ ಜಸ್ಟಿಸ್ ಸಂವಿಧಾನ ಸನ್ಮಾನ ಮತ್ತು ಪುಸ್ತಕ ಲೋಕಾರ್ಪಣೆ ಸಮಾರಂಭ ನಡೆಯಲಿದೆ ಅಂತ ರಾಜ್ಯ ಬಿಜೆಪಿ ಎಸ್ಸಿ ಘಟಕದ ಅಧ್ಯಕ್ಷ ಸಿಮೆಂಟ್ ಮಂಜುನಾಥ್ ತಿಳಿಸಿದರು. ಹಾಸನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿದ ಅವರು, ಕಾರ್ಯಕ್ರಮಕ್ಕೆ ಮಾಜಿ ಸಚಿವರಾದ ಎನ್ ಮಹೇಶ್, ಸಿಟಿ ರವಿ, ಸಂಸದ ಯದುವೀರ್ ಕೃಷ್ಣದತ್ತ, ಚಾಮರಾಜ್ ಒಡೆಯರ್ ಸೇರಿದಂತೆ ಹಲವು ಬಿಜೆಪಿ ಮುಖಂಡರು ಹಾಗೂ ಗಣ್ಯರು ಭಾಗವಹಿಸಲಿದ್ದಾರೆ ಅಂತ ಮಾಹಿತಿಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವಿತಾವಧಿಯಲ್ಲಿ ಆಗಿರುವ ಅನ್ಯಾಯ ಹಾಗೂ ಚುನಾವಣೆ ಸಂದರ್ಭದಲ್ಲಿ ಅವರು ಅನುಭವಿಸಿರುವ ಶೋಷಣೆ ಒಳಗೊಂಡ ಮಾಹಿತಿ ಆಧಾರಿತ ಪುಸ್ತಕ ಬಿಡುಗಡೆ ಮಾಡಲಾಗುತ್ತೆ. ಹೆಚ್ಚಿನ ಸಂಖ್ಯೆಯ ಜನರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದರು. ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ರಾಷ್ಟ್ರೀಯ ನಾಯಕರು ಕುಳಿತು ಎಲ್ಲ ಸರಿ ಮಾಡಲಿದೆ. ಶೀಘ್ರದಲ್ಲಿ ಸಮಸ್ಯೆ ಬಗೆಹರಿಯಲಿದೆ. ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯಲಿದೆ. ರಾಜಕೀಯ ಎಂದ ಮೇಲೆ ಎಲ್ಲ ಕಡೆ ಸಣ್ಣ ಪುಟ್ಟ ಅಸಮಾಧಾನ ಇದ್ದೇ ಇರುತ್ತೆ. ಎಲ್ಲ ಸರಿದೂಗಿಸ್ಕೊಂಡು ಹೋಗಲಿದೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಕಾಡಾನೆ ಸಮಸ್ಯೆ ವಿಚಾರವಾಗಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು, ಈಗಾಗಲೇ ಆನೆ ಕಾರಿಡಾರ್ ಆಗುತ್ತಿದೆ, ಇನ್ನು 200 ಮೀಟರ್ ಕಾರಿಡಾರ್ ಆಗಬೇಕಾಗಿದೆ. ಪೂರ್ಣವಾದರೆ 90% ಭಾಗ ಸಮಸ್ಯೆ ಬಗೆಹರಿಯಲಿದೆ. ಮೊನ್ನೆ ಕಾರಿಡಾರ್ ದಾಟಿ ಬಂದಿತ್ತು. ಬೇಲೂರು ಬಾರ್ಡರ್ನಲ್ಲಿ ಅನೇಕಗಳಿದ್ದು ಶಿಫ್ಟ್ ಮಾಡಿದರೆ ಮತ್ತೆ ಆನೆ ವಾಪಸ್ ಬರುತ್ತಿದೆ. ಸದ್ಯಕ್ಕೆ ಬ್ಯಾರಿಕೇಡ್ ಬಿಟ್ಟರೆ ಬೇರೆ ಯಾವ ಮಾರ್ಗವಿಲ್ಲ. ಕಾರಿಡಾರ್ ಬಗ್ಗೆ ಯಾರು ಕೂಡ ತಮ್ಮ ಇಚ್ಛಾಶಕ್ತಿ ತೋರಿಸ್ತಿಲ್ಲ ಅಂತ ಹೇಳಿದರು. ಸಂಜೆ 4 ಗಂಟೆಗೆ ಭಾನುವಾರ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಸಿಟಿಜನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ಹಾಸನ ಸಂವಿಧಾನ ಸನ್ಮಾನ ಮತ್ತು ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ, ಅದೇ ರೀತಿಯಲ್ಲಿ ಸಂವಿಧಾನವನ್ನ ಬದಲಿಸಿದ್ದು ಯಾರು ಅಂತಕ್ಕಂಥ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಸಂಜೆ 4 ಗಂಟೆಗೆ ಈ ಒಂದು ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮಾಜಿ ಸಚಿವರಾದಂಥ ಎನ್ ಮಹೇಶ್ ಅವರು ಇರ್ಬೋದು, ಮಾಜಿ ಸಚಿವರಾದಂಥ ಸಿ.ಟಿ. ರವೀಣ ಇರ್ಬೋದು, ಅದೇ ರೀತಿಯಲ್ಲಿ ಮೈಸೂರಿನ ಸಂಸದರು ಯುವ ಮುಖಂಡರಾದಂಥ ಯದುವೀರ್ ಒಡೆಯರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲ ನನ್ನ ಹಾಸನ ಜಿಲ್ಲೆಯ ಎಲ್ಲ ದಲಿತ ಪರ ಸಂಘಟನೆಗಳಿರ್ಬೋದು, ಎಲ್ಲ ನನ್ನ ಆತ್ಮೀಯ ಸಮುದಾಯದ ಬಂಧುಗಳಿರ್ಬೋದು, ಹಿಂದುಳಿದ ವರ್ಗದವರು ಇರ್ಬೋದು, ಎಲ್ಲ ಹಿರಿಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಈ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರಿಗೆ ಮನೆ ಕೊಡುವ ವಿಚಾರ ಮಾತನಾಡಿ, ಯಾರ್ಯಾರಿಗೆ ಮನೆ ಕೊಡಬೇಕು ಎನ್ನುವ ಸಂಖ್ಯೆ ದಾಖಲು ಮಾಡಲಾಗಿದೆ. ಇನ್ನು 1.5 ತಿಂಗಳಲ್ಲಿ ಪೌರ ಕಾರ್ಮಿಕರಿಗೆ ಮನೆ ಕೊಡುವ ಕೆಲಸ ಮಾಡಲಾಗುತ್ತೆ ಅಂತ ಭರವಸೆಯನ್ನು ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಎಸ್ಸಿ ಘಟಕದ ರಾಜ್ಯ ಕಾರ್ಯದರ್ಶಿ ಪರ್ವತಯ್ಯ, ಮುಖಂಡರಾದ ರೂಪೇಶ್, ಶ್ರೀನಿವಾಸ್, ವಕೀಲ ಶ್ರೀಕಾಂತ್, ಪ್ರೇಮ್ಕುಮಾರ್ ಹಾಗೂ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಇತರರು ಉಪಸ್ಥಿತರಿದ್ದರು. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಹಾಸನದ ವತಿಯಿಂದ ಹನುಮೋತ್ಸವ ಕಾರ್ಯಕ್ರಮದ ಅಂಗವಾಗಿ ಶನಿವಾರ ಸಂಜೆ ನಗರದ ಮಹಾವೀರ ವೃತ್ತದಿಂದ ಹಮ್ಮಿಕೊಳ್ಳಲಾಗಿದ್ದ ಶೋಭಾಯಾತ್ರೆಯಲ್ಲಿ ಸಾವಿರಾರು ಜನರು ಪಾಲ್ಗೊಂಡಿದ್ದರು.
ಇದೇ ವೇಳೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೇಗೌಡ ಆಗಮಿಸುತ್ತಿದ್ದಂತೆ ಅಭಿಮಾನಿಗಳು ಜೈಕಾರ ಹಾಕಿ ಕುಣಿದು ಕುಪ್ಪಳಿಸಿದರು. ಹನುಮ ಮಹೋತ್ಸವದ ಅಂಗವಾಗಿ ಕಳೆದ 1 ದಿನಗಳಿಂದ ಸರಣಿ ಕಾರ್ಯಕ್ರಮ ನಡೆಯುತ್ತಿದೆ. ನಿನ್ನೆ ಶ್ರೀರಾಮನ ಹೋಮ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಶುಕ್ರವಾರದಂದು ಸಂಜೆ ಬೈಕ್ ರ್ಯಾಲಿ ನಡೆಸಲಾಗಿದೆ. ಶನಿವಾರದಂದು ಸಂಜೆ ವೇಳೆ ಏರ್ಪಡಿಸಿದ ಶೋಭಾಯಾತ್ರೆಯಲ್ಲಿ ಮುಖ್ಯವಾಗಿ ಹನುಮ ಮತ್ತು ಶಿವ ವೇಷಧಾರಿಗಳು, ಅಯೋಧ್ಯೆಯ ಶ್ರೀರಾಮ ಪ್ರತಿಮೆ, ಶ್ರೀ ಆಂಜನೇಯ ಪ್ರತಿಮೆ ಹಾಗೂ ಡಿಜೆ ಸೌಂಡ್ಗೆ ನೂರಾರು ಜನರು, ವಿದ್ಯಾರ್ಥಿಗಳು, ಮಹಿಳೆಯರು ಹೆಜ್ಜೆ ಹಾಕಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಪ್ರೀತಂ ಜೇಗೌಡ ಅವರು ಶೋಭಾಯಾತ್ರೆಗೆ ಆಗಮಿಸಿ ಶುಭ ಹಾರೈಸಿದರು. ಇದೇ ವೇಳೆ ಅಭಿಮಾನಿಗಳು ಅವರನ್ನ ಮೇಲೆತ್ಕೊಂಡು ಕುಣಿದರು. ನಂತರ ಮೆರವಣಿಗೆಯಲ್ಲಿ ಸಾಗಿದರು. ಹಿಂದೂ ಬಾಂಧವರು ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್, ವಂದೇ ಮಾತರಂ ಹಲವಾರು ಘೋಷಣೆಗಳನ್ನ ಕೂಗುತ್ತಾ ಮುಂದೆ ಸಾಗಿದರು. ಬೃಹತ್ ಬೈಕ್ ಜಾಥಾ ಹಾಸನದ ಹಲವಾರು ರಸ್ತೆಗಳಲ್ಲಿ ಸಾಗಿಸಿದರು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಮುಖಂಡರಾದ ವಿಶ್ವ ಹಿಂದೂ ಪರಿಷತ್ ಅನೂಪ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಭಾಗ ಕಾರ್ಯವಾಹರಾದ, ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಹಾಸನ ವಿಭಾಗ ಕಾರ್ಯದರ್ಶಿಗಳಾದ ಮಹಿಪಾಲ್, ಜಿಲ್ಲಾ ಉಪಾಧ್ಯಕ್ಷರಾದ ಸಾಯಿ ಪ್ರಸಾದ್, ಜಿಲ್ಲಾ ಕಾರ್ಯದರ್ಶಿ ವಿಕಾಸ್, ಸಹ ಕಾರ್ಯದರ್ಶಿ ಮಂಜು, ಬಜರಂಗದಳ ಸಂಯೋಜಕ ಅಭಿಷೇಕ್, ಪ್ರಚಾರ ಪ್ರಸಾರ ಪ್ರಮುಖ ಪ್ರಣವ ಭಾರದ್ವಾಜ್, ಬಜರಂಗದಳ ಹಾಸನ ನಗರ ಸಂಯೋಜಕ ಯಶವಂತ್, ವಿಹಂಪ ಹಾಸನ ನಗರ ಕಾರ್ಯದರ್ಶಿ ಶಶಾಂಕ್, ಪವನ್, ದಿನೇಶ್ ಸಿಂಗ್, ಬಿಜೆಪಿ ವೇಣುಗೋಪಾಲ್, ಶೋಭನ್ ಬಾಬು ಹಾಗೂ ಹಿಂದೂಪರ ಕಾರ್ಯಕರ್ತರು, ಸಂಘಟನೆಯ ಪ್ರಮುಖರು ಉಪಸ್ಥಿತರಿದ್ದರು. ಮುಂಜಾಗೃತವಾಗಿ ಹೆಚ್ಚಿನ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಹಾಸನ ನಗರದ ವಾರ್ಡ್ ನಂಬರ್ 30ರ ವಿಶ್ವನಾಥ ನಗರದ ಗದ್ದೆಹಳ್ಳ 1ನೇ ಕ್ರಾಸ್ನಲ್ಲಿ ಹಾಸನ ನಗರಸಭೆ ಅನುದಾನದ ಸುಮಾರು 7,50,000 ವೆಚ್ಚದಲ್ಲಿ ಒಳಚರಂಡಿ ಕಾಮಗಾರಿಗೆ ವಕೀಲರು ಹಾಗೆ ನಗರಸಭೆ ಸದಸ್ಯರಾದ ಸಿ ಕ್ರಾಂತಿ ಪ್ರಸಾದ್ ತ್ಯಾಗಿರವರು ಶನಿವಾರ ಗುದ್ದಲಿ ಪೂಜೆಯನ್ನು ಸಲ್ಲಿಸಿ ಚಾಲನೆಯನ್ನ ನೀಡಿದರು. ಗುಣಮಟ್ಟದ ಕಾಮಗಾರಿ ಮಾಡಬೇಕು, ಈ ನಿಟ್ಟಿನಲ್ಲಿ ಯಾವ ರಾಜಿಯೂ ಇಲ್ಲ, ಉತ್ತಮ ಯುಜಿಡಿ ಕೆಲಸ ಮಾಡಲಾಗುವುದು ಅಂತ ಹೇಳಿದರು. ಇದೇ ವೇಳೆ ಮಾಜಿ ನಗರಸಭಾ ಸದಸ್ಯ ಗೋಪಾಲ್ ಇತರರು ಉಪಸ್ಥಿತರಿದ್ದರು. ಈ ದಿನ ಹಾಸನ ನಗರಸಭಾ ವಾರ್ಡ್ ನಂಬರ್ 30ರಲ್ಲಿ ವಿಶ್ವನಾಥ ನಗರ ಗದ್ದೆಹಳ್ಳ 1ನೇ ಕ್ರಾಸ್ನಲ್ಲಿ ನಗರಸಭಾ ಅನುದಾನದಲ್ಲಿ ಸುಮಾರು 7.5 ಲಕ್ಷ ರೂಪಾಯಿ ಹಣದಲ್ಲಿ ಇವತ್ತು ಯುಜಿಡಿ ಕಾಮಗಾರಿಯನ್ನು ಚಾಲನೆ ನೀಡ್ತಿದ್ದೀವಿ. ಈ ಚಾಲನೆ ನೀಡೋಕ್ಕೆ ಪ್ರಮುಖ ಕಾರಣರಾದಂತಹ ನಮ್ಮ ಹಿರಿಯ ಮುಖಂಡರು, ಮಾಜಿ ನಗರಸಭಾ ಸದಸ್ಯರು ಆದಂತಹ ಗೋಪಾಲಣ್ಣರವರಿಗೆ ನಾನು ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ಭಾಗದ ಎಲ್ಲ ಮುಖಂಡರು ಹಾಜರಿದ್ದೀರ, ಅವರಿಗೆಲ್ಲರಿಗೂ ಸಹ ನನ್ನ ಪರವಾಗಿ ನಾನು ವೈಯಕ್ತಿಕವಾಗಿ ಧನ್ಯವಾದ ತಿಳಿಸ್ತಾ ಈ ಕಾಮಗಾರಿಗೆ ಚಾಲನೆ ನೀಡಬೇಕು ಅಂತ ತಮ್ಮೆಲ್ಲರಿಗೂ ಸಹ ಮನವಿ ಮಾಡ್ಕೊಳ್ತಾ ನಾನು 2 ಮಾತು ಮುಗಿಸ್ತೇನೆ. ಅಂಬೇಡ್ಕರ್ ಅವರನ್ನ ಕುರಿತು ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆಯನ್ನ ಶಾಸಕ ಹಾಗೂ ರಾಜ್ಯ ಬಿಜೆಪಿ ಎಸ್ಸಿ ಘಟಕದ ಅಧ್ಯಕ್ಷ ಸಿಮೆಂಟ್ ಮಂಜುನಾಥ್ ಸಮರ್ಥಿಸಿದ್ದಾರೆ. ಹಾಸನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿದ ಸಂದರ್ಭದಲ್ಲಿ ಸದನದಲ್ಲಿ ಅಂಬೇಡ್ಕರ್ ಕುರಿತು ವ್ಯಂಗ್ಯವಾಗಿ ಮಾತನಾಡಿರುವ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಕುರಿತು ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ಮಂಜು ಅವರು, ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಬೇಕು ಎಂಬ ಉದ್ದೇಶದಿಂದ ಅವರು ಹೇಳಲಿಲ್ಲ ಅಂತ ಶಾ ಅವರ ಹೇಳಿಕೆಯನ್ನ ಸಮರ್ಥಿಸಿಕೊಂಡ್ರು. ಅಮಿತ್ ಶಾ ಹೇಳಿಕೆಗೆ ಕಾಂಗ್ರೆಸ್ಸರು ಅಂಬೇಡ್ಕರ್ ಎಂದು ಪ್ಯಾಷನ್ ರೀತಿ ತೆಗೆದುಕೊಳ್ತಿದ್ದಾರೆ ಅಂತ ಹೇಳಿದ್ದಾರೆ ಹೊರತು ತಪ್ಪಾಗಿ ಮಾತನಾಡಬೇಕು ಎನ್ನುವ ಉದ್ದೇಶ ಇದರಲ್ಲಿ ಇಲ್ಲ ಅಂತ ಸಮರ್ಥಿಸಿಕೊಂಡ್ರು. ಅಲ್ಲ ನಂದು ನೋಡಿ, ಅದು ಹೇಳ್ತಕ್ಕಂಥ ಆ ಒಂದು ಹೇಳಿಕೆ ಬಗ್ಗೆ ಅವರ ಉದ್ದೇಶ ತಪ್ಪಿಲ್ಲ ಅಂತಕ್ಕಂಥ ನನ್ನ ಭಾವನೆ. ಅದು ಹೇಳಿರೋ ರೀತಿ ನಿಮ್ಗೆ ಅನಿಸ್ಬೋದಿಲ್ಲ ಅಂತಲ್ಲ, ಬಟ್ ಖಂಡಿತವಾಗ್ಲೂ ಕೂಡ ಮಾಡಿದ್ದಾರೆ ಸರ್. ಅದಕ್ಕೋಸ್ಕರನೇ ಆ ಮಾತನ್ನ ಹೇಳಿದ ಹೊರತು ಉದ್ದೇಶ ಏನಲ್ಲ. ನೋಡಿ ಸರ್, ಕಾಂಗ್ರೆಸ್ ಪಕ್ಷದವ್ರೆ ಆ ವಿಚಾರನ ಫ್ಯಾಷನ್ ಮಾಡ್ಕೊತಿದ್ರು ಅಂತಕ್ಕಂಥ ಉದ್ದೇಶದಿಂದ ಹೇಳಿದ್ರು. ಆದ್ರೆ ಅದು ಹೇಳಿಕೆ ಎಲ್ಲೋ ಒಂದ್ ಕಡೆ ತಪ್ಪಾಗಿ ಕಾಣ್ಬೋದು, ನಾನು ಇಲ್ಲ ಅಂತ ನಾನು ಹೇಳ್ತೇನೆ. ಆದರೆ ಅವರು ಉದ್ದೇಶ ಇದೆಯಲ್ಲ ಸರ್, ಖಂಡಿತವಾಗ್ಲೂ ಕೂಡ ಅದಕ್ಕೆ ತಪ್ಪಾಗಿ ಮಾತಾಡ್ಬೇಕು ಅಂತಕ್ಕಂಥ ಉದ್ದೇಶ ಖಂಡಿತವಾಗ್ಲೂ ಅಲ್ಲ. ಬಟ್ ಅವ್ರು ಹೇಳಿದ್ದೇನೆಂದ್ರೆ ಅವ್ರ ಹೆಸರನ್ನ ನೀವು ಫ್ಯಾಷನ್ ಆಗಿ ಬಳಕೆ ಮಾಡ್ಕೊತಿದ್ರು ಅಂತ ಹೇಳಿದ್ರು. ಸರ್, ಇದಕ್ಕಿಂತ ಮುಂಚೆನೇ ಕಾರ್ಯಕ್ರಮ ನಾವು ಮಾಡ್ತಿದ್ದೆ ಸರ್. ಇದಕ್ಕಿಂತ ಅಮಿತ್ ಶಾ ಹೇಳಿಕೆ ಇತ್ತೀಚೆಗೆ ಹೇಳಿಕೆ ಆಗಿರೋದು. ಇದಕ್ಕಿಂತ ಹಿಂದೆನೂ ಕೂಡ ಇದೇ ತರ ಕಾರ್ಯಕ್ರಮವನ್ನು ತುಂಬಾ ಕಾರ್ಯಕ್ರಮ ಮಾಡಿದ್ವಿ. ನಾವು ಹಾಸನದಲ್ಲೇ ಮಾಡಿದ್ವಿ, ಹಿಂದೆನೂ ಕೂಡ ಮಾಡಿದ್ವಿ, ಈಗಲೂ ಕೂಡ ಮಾಡ್ತಾ ಇದ್ವಿ. ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಇದನ್ನು ಕೂಡ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ವಿ. ಏನಂತ ಹೇಳಿದ್ರೆ, ಈಗ ಸಂವಿಧಾನವನ್ನ ಬದಲಾವಣೆ ಮಾಡ್ತಾರೆ ಅಂತ ಹೇಳ್ತಾರೆ. ನರೇಂದ್ರ ಮೋದಿ ಅವರು 11 ವರ್ಷಗಳಾಗ್ತಾರೆ ದೇಶಕ್ಕೆ ಪ್ರಧಾನಮಂತ್ರಿ.
ಮೋದಿಯವರು ಕೊಟ್ಟಂತ ಗೌರವವನ್ನ ಖಂಡಿತವಾಗ್ಲೂ ಕೂಡ ಹಿಂದೆ ಯಾರು ಕೊಟ್ಟಿಲ್ಲ ಅಂತ ನಾನು ಹೇಳಲ್ಲ. ಮೋದಿಯವರು ಪ್ರಧಾನಮಂತ್ರಿಗಳಾದ್ಮೇಲೆ ಬಾಬಾ ಸಾಹೇಬ್ ಹುಟ್ಟಿದ ಜಾಗ ಇರ್ಬೋದು, ವಿದ್ಯೆ ಪಡೆದಂತ ಜಾಗ ಇರ್ಬೋದು, ದೀಕ್ಷೆ ಪಡೆದಂತ ಜಾಗ ಇರ್ಬೋದು, ಅವ್ರ ಅಂತಿಮ ಸಂಸ್ಕಾರ ಆಗಿರ್ತಕ್ಕಂಥ ಜಾಗ ಇರ್ಬೋದು, ವಾಸ ಮಾಡ್ತಕ್ಕಂಥ ಸಂಪೂರ್ಣ ಜಾಗವನ್ನ ಪಂಚತೀರ್ಥಗಳಂತೇಳಿ ಅಭಿವೃದ್ಧಿಯನ್ನ ಮಾಡಿ ಹೆಚ್ಚಿನ ಗೌರವ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಪ್ರಮಾಣವಚನ ಸ್ವೀಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಸಂವಿಧಾನಕ್ಕೆ ಅತಿ ಹೆಚ್ಚಿನ ಗೌರವ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸುಮ್ಮನೆ ಅಪಪ್ರಚಾರವನ್ನು ಮಾಡ್ತಕ್ಕಂಥ ಕೆಲಸ ಆಗ್ತಿದೆ. ಈ ನಿಟ್ಟಲ್ಲಿ ನಿಜವಾಗ್ಲೂ ಸಂವಿಧಾನವನ್ನ ಯಾರು ಬದಲಾವಣೆಯನ್ನ ಮಾಡಿದ್ದಾರೆ, ಎಷ್ಟು ಸತಿ ಬದಲಾವಣೆ ಮಾಡಿದ್ದಾರೆ, ಯಾರು ದೇಶಕ್ಕೆ ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ ಎಷ್ಟು ಸತಿ ಬದಲಾವಣೆ ಆಗಿದೆ. ಬದಲಾವಣೆ ಆಗೋದು ಮುಖ್ಯ ಅಂತಲ್ಲ. ಬಾಬಾ ಸಾಹೇಬ್ ಹೇಳಿದ್ರೆ ಕೆಲವೊಂದು ಸಂದರ್ಭದಲ್ಲಿ ಆಯಾ ಸಂದರ್ಭಕ್ಕೆ ತಕ್ಕಂತೆ ಕೆಲವು ವಿಚಾರ ಬದಲಾವಣೆ ಮಾಡ್ಕೊಂಡು ಬರ್ತೀವಿ. ಆದ್ರೆ ಯಾವ ವಿಚಾರಕ್ಕೋಸ್ಕರ ಬದಲಾವಣೆ ಮಾಡಿದ್ದಾರೆ ಅಂತಕ್ಕಂಥ ವಿಚಾರವನ್ನ ನಾಳೆ ಈ ವಿಚಾರದ ಸಂಪೂರ್ಣವಾಗಿ ಮಾಹಿತಿನ ಮಹೇಶಣ್ಣ ಇರ್ಬೋದು, ಸಿ ಟಿ ದೇವೇಗೌಡ ಅವರು ವೇದಿಕೆ ನಮ್ಮೆಲ್ಲರೂ ಈ ದೇಶಾದ್ಯಂತ ಒಂದು ಪ್ರತಿಭಟನೆಗಳಾಯ್ತಲ್ಲ, ಒಂದು ಸಣ್ಣ ಕರ್ಟಸ್ ಇಲ್ಲ ಅಥವಾ ಅದಕ್ಕೆ ಸ್ಪಷ್ಟನೆ ಕೊಟ್ಟಿಲ್ಲ ಅಥವಾ ಏನಾದ್ರು ಮನಸ್ಸಿಗೆ ಹೋಗಿ ಅಥವಾ ಎಲ್ಲ ನೋವಾಗಿದ್ರೆ ಒಂದು ಕ್ಷಮೆ ಕೇಳ್ತೀನಿ ಅಂತ ಒಂದು ಮಾತು ಬಂದು ಅಷ್ಟೊಂದು ಅಡ ಸಿಕ್ಕಿದ್ದಾಗ ಅವ್ರು ಸಮರ್ಥನೆ ಮತ್ತೆ ನಿಮ್ಗೆಲ್ಲ ಮಾಡೋದು ನಿಮಗೆ ಎಷ್ಟು ಸರಿ ಸರ್? ಯಾಕಂದ್ರೆ ಅಂಬೇಡ್ಕರ್ ಕೊಟ್ಟ ಮೀಸಲಾತಿ ಕ್ಷೇತ್ರದಿಂದಲೇ ನಿಂತಿರೋದು, ಬೇರೆಯವ್ರ ಬಗ್ಗೆ ನಾವು ಮಾತಾಡ್ತೀವಿ. ನೀವು ಆ ತರದಲ್ಲಿ ರೆಪ್ರೆಸೆಂಟ್ ಮಾಡಿ ಸಮರ್ಥನೆ ಮಾಡ್ತಲೇ ಇದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾನು ಅನಕ್ಷರಸ್ಥನಾಗಿದ್ದೆ, ಆದರೆ ಮಕ್ಕಳು ಭವಿಷ್ಯದಲ್ಲಿ ಉತ್ತಮ ಸಾಧನೆ ಮಾಡಬೇಕು, ದೇಶಕ್ಕೆ ಕೀರ್ತಿ ಇರಬೇಕು. ಹಾರೇಕಳ ಹಾಜಪ್ಪ ಅಭಿಮತ. ಪ್ರತಿಯೊಬ್ಬರು ತಮ್ಮ ಜವಾಬ್ದಾರಿಯಿಂದ ಕಡ್ಡಾಯವಾಗಿ ಮತದಾನದ ಹಕ್ಕನ್ನು ಚಲಾಯಿಸಿ, ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷೆ ಹೇಮಾವತಿ ಕರೆ. ಜನವರಿ 26ರಂದು ಹಾಸನದಲ್ಲಿ ಸಂವಿಧಾನ ಸನ್ಮಾನ ಕಾರ್ಯಕ್ರಮ, ಶಾಸಕ ಸಿಮೆಂಟ್ ಮಂಜು ಪ್ರಕಟಣೆ.